ಎಲ್ಲರಿಗೂ ನನ್ನ ನಮಸ್ಕಾರ. ರಾಮಾಯಣ ಪ್ರತಿಯೊಬ್ಬರಿಗೂ ನೀತಿ ಪಾಠವನ್ನು ಹೇಳ್ಕೊಡ್ತಾನೆ ಬಂದಿದೆ. ಈ ರಾಮಾಯಣದಲ್ಲಿ ಮನುಷ್ಯರಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಲ್ಲದೆ ಅದರ ಜೊತೆ ಪ್ರಾಣಿಗಳಿಗೂ ಕೂಡ ಹೆಚ್ಚು ಮಹತ್ವವನ್ನು ತಿಳಿಸಿದೆ. ನಮಗೆಲ್ಲ ತಿಳಿದಿರೋ ಹಾಗೆ ಹಿರಿಯರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಯಾವುದಾದ್ರೂ ಒಂದು ಒಳ್ಳೆ ಕೆಲಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ತೋರಿಸ್ಕೊಳ್ಳಿ. ಯಾರಾದರೂ ನಿಮ್ಮ ಸೇವೆ ದೊಡ್ಡದು ಸ್ವಾಮಿ ಎಂದಾಗ, ನಂದೇನಿದೆ ಸ್ವಾಮಿ ಇಂತಹ ಪುಣ್ಯ ಕೆಲಸದಲ್ಲಿ, ನನ್ನದೇನಿದ್ರೂ ಅಳ್ಳಿಲೂ ಸೇವೆ ಎಷ್ಟು ಎಂದು ಜನರು ಆಗಾಗ ಮಾತನಾಡ್ಕೊಳ್ಳೋದು ನಿಮ್ಮ ಕಿವಿಗಳಿಗೂ ಬಿದ್ದಿರ್ಬೋದು. ಹಾಗಾದರೆ ಈ ಅಳಿಲು ಸೇವೆ ಅಂದ್ರೇನು, ಅಳಿವಿಗೂ ಸೇವೆಗೂ ಈ ರಾಮಾಯಣಕ್ಕೂ ಏನಿದು ಸಂಬಂಧ ಎಂದು ಒಂದು ಅದ್ಭುತ ಕಥೆ ಇದೆ. ಅದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ತಿಳಿದಿರೋ ಹಾಗೆ ದುಷ್ಟ ರಾಕ್ಷಸ ಎಂದು ಕರೆಸಿಕೊಳ್ಳುವ ರಾವಣನು ಸೀತಾದೇವಿಯನ್ನು ಅಪಹರಿಸಿರ್ತಾನೆ ಅಂದರೆ ಸೀತೆಯನ್ನು ರಾವಣನು ಕದ್ದೊಯ್ದಿದ್ದನು. ಅಪಹರಣದ ವೇಳೆ ಸೀತಾದೇವಿಯು ತನ್ನ ಪತಿಯಾದ ಶ್ರೀರಾಮಚಂದ್ರ ಹಾಗೂ ಆತನ ಸಹೋದರನಾದ ಲಕ್ಷ್ಮಣರೊಂದಿಗೆ ಅರಣ್ಯದಲ್ಲಿ ಕಳೆದೋಗಿರ್ತಾಳೆ. ಈ ರಾಮನು ತನ್ನ ಪತ್ನಿಯನ್ನು ಶೋಧ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾನೆ ಹಾಗೂ ಈ ಅವಧಿಯಲ್ಲಿ ವಾನರಾಧಿಪತಿಯಾದ ಸುಗ್ರೀವನ ಸಹಾಯವನ್ನು ಯಾಚಿಸ್ತಾನೆ. ಸೀತಾಮಾತೆಯನ್ನು ರಾವಣನು ಲಂಕೆಯಲ್ಲಿ ಇರಿಸಿರುವ ಸಂಗತಿಯನ್ನು ತಿಳಿದುಕೊಂಡ ಬಳಿಕ ಈ ರಾಮನು ವಾನರ ಸೇನೆಯೊಂದಿಗೆ ಸಮುದ್ರ ತೀರದ ಬಳಿ ಬರ್ತಾನೆ. ಆದರೆ ಲಂಕೆಯನ್ನು ತಲುಪಲು ಅಗಾಧವಾದ ಸಾಗರವನ್ನು ದಾಟುವುದು ಅನಿವಾರ್ಯವಾಗಿತ್ತು. ಈ ಸಾಗರವನ್ನು ದಾಟಲು ಸೇತುವೆಯನ್ನು ನಿರ್ಮಿಸುವ ತೀರ್ಮಾನಕ್ಕೆ ಬರಲಾಗುತ್ತೆ. ಈ ಭಗವಾನ್ ವಿಷ್ಣುವಿನ ಅವತಾರ ಪುರುಷನೇ ಆಗಿರುವ ಭಗವಾನ್ ಶ್ರೀರಾಮಚಂದ್ರನಿಗೆ ನೆರವಾಗುವುದು ತಮ್ಮ ಜೀವನದ ಪರಮ ಸೌಭಾಗ್ಯವೆಂದು ನೆನೆದ ವಾನರ ಪಡೆಯ ಸಮಸ್ತ ವಾನರು ದೊಡ್ಡ ದೊಡ್ಡ ಬಂಡೆಗಳನ್ನು ಹೊತ್ತು ಉತ್ಸಾಹದಿಂದ ಕೂಗಾಡುತ್ತಾ ಅತ್ತಿಂದಿತ್ತ ಓಡಾಡುತ್ತಾ ಅತಿ ಭಾರದ ಬಂಡೆಗಳನ್ನು ಮಾತ್ರವಲ್ಲದೆ ಬೆಟ್ಟ ಗುಡ್ಡಗಳನ್ನು ಹೊತ್ತು ತಂದು ಸಮುದ್ರದಲ್ಲಿ ಹಾಕುವುದರ ಮೂಲಕ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ನೆರವಾದರು. ಪ್ರತಿಯೊಂದು ಪ್ರಾಣಿ ವರ್ಗವೂ ಕೂಡ ತನ್ನದೇ ಆದ ರೀತಿಯಲ್ಲಿ ಈ ಮಹಾಕಾರ್ಯದಲ್ಲಿ ನೆರವಾಗಲು ಮುಂದಾಗುತ್ತೆ. ಈ ಸಾಗರಕ್ಕೆ ಸೇತುವೆಯನ್ನು ನಿರ್ಮಿಸುವಂತಹ ಈ ಮಹತ್ ಕಾರ್ಯವನ್ನು ಒಂದು ಸಣ್ಣ ಅಳಿಲು ಕುತೂಹಲದಿಂದ ನೋಡ್ತಿತ್ತು. ಈ ಮಹತ್ ಕಾರ್ಯದಲ್ಲಿ ತಾನು ಇದರಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಅಳಿಲಿಗೆ ಮನಸ್ಸು ಉಂಟಾಗುತ್ತೆ. ಆಗ ಅಳಿಲು ಕಡಲು ತೀರದಲ್ಲಿದ್ದಂತಹ ರಾಶಿ ಬಿದ್ದಿದ್ದಂತಹ ಸಣ್ಣ ಸಣ್ಣ ಕಲ್ಲುಗಳನ್ನು ಆಯ್ದುಕೊಂಡು ಅವುಗಳನ್ನು ಸಾಗರದಲ್ಲಿ ಹಾಕತೊಡಗುತ್ತೆ. ಆ ಪುಟ್ಟ ಶರೀರಕ್ಕೂ ಆಯಾಸವಾಗುತ್ತೆ ಅಲ್ವೇ? ಹೌದು. ಆದರೂ ಕೂಡ ಆ ಕೆಲಸದಲ್ಲಿ ಭಾಗವಹಿಸುವ ಅದರ ಉತ್ಸಾಹಕ್ಕೇನೂ ಕುಂದುಂಟಾಗಲಿಲ್ಲ. ಆಗ ಅಳಿಲು ಒಂದು ಉಪಾಯವನ್ನು ಮಾಡಿ ಸಮುದ್ರದ ತಡೆಗೆ ಬಂದು ಮಣ್ಣಿನಲ್ಲಿ ಚೆನ್ನಾಗಿ ಉರುಳಾಡಿ ಪುನಃ ಸಮುದ್ರದತ್ತ ಸಾಗಿ ನೀರಿನಲ್ಲಿ ತನ್ನ ಶರೀರವನ್ನು ತೊಳೆದುಕೊಳ್ಳಾರಂಭಿಸಿತು. ಅಳಿಲಿನ ಈ ಚಟುವಟಿಕೆಯು ದೊಡ್ಡ ದೊಡ್ಡ ಬಂಡೆಗಳನ್ನು ಸಾಗಾಟ ಮಾಡ್ತಿದ್ದಂಥ ಇತರ ವಾನರಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಿತ್ತು. ಏಕೆಂದರೆ ಪುಟ್ಟ ಅಳಿಲು ಸಾಗರದಿಂದ ದಡಕ್ಕೆ ಹಾಗೂ ಪುನಃ ದಡದಿಂದ ಸಾಗರಕ್ಕೆ ಓಡಾಡುವ ಕಾರಣ ಅದು ಇತರ ವಾನರರ ಕಾಲುಗಳಿಗೆ ಸಿಲುಕಿಕೊಳ್ಳಲಾರಂಭಿಸುತ್ತದೆ. ಆ ವಾನರು ತಮ್ಮ ದಾರಿಗೆ ಅಡ್ಡ ಬರಬಾರದೆಂದು ಅಳಿಲಿನತ್ತ ಜಗಳವಾಡಲು ಆರಂಭಿಸುತ್ತಾರೆ. ಆಗ ಅಳಿಲು, ಸಹೋದರರೇ, ನಾನು ಕೂಡ ನನ್ನಿಂದಾದ ಸೇವೆ ಸಲ್ಲಿಸ ಬಯಸುತ್ತೇನೆ. ಈ ಮಹಾಸಾಗರಕ್ಕೆ ಸೇತುವೆಯನ್ನು ಕಟ್ಟುವ ತಮ್ಮ ಸಾಹಸಕ್ಕೆ ಈ ಸಣ್ಣ ಸಣ್ಣ ಅರಳುಗಳನ್ನಷ್ಟೇ ನಾನು ಕೊಡುಗೆಯಾಗಿ ನೀಡಬಲ್ಲೆ. ದಯವಿಟ್ಟು ನನಗೂ ಅವಕಾಶ ಮಾಡಿಕೊಡಿ, ಇತರ ವಾನರನಿಗೆ ಕುರಿತು ಬೇಡಿಕೊಳ್ಳುತ್ತೆ. ಆಗ ಅಳಿಲಿನ ಈ ಮಾತನ್ನು ಕೇಳಿಸಿಕೊಂಡ ವಾನರ ಪಡೆಯು ಜೋರಾಗಿ ನಗಲಾರಂಭಿಸ್ತಾರೆ. ನೀನು ಹೊತ್ತು ತರುವ ಈ ಪುಟ್ಟ ಪುಟ್ಟ ಅರಳುಗಳಿಂದ ಪ್ರಯೋಜನವೇನು? ನಾವು ಹೊತ್ತು ತಂದು ಹಾಕುತ್ತಿರುವ ಈ ಬೃಹದಾಕಾರದ ಬಂಡೆಗಳಿಗೂ ಹಾಗೂ ಬೆಟ್ಟಗಳ ನಡುವೆ ನಿನ್ನ ಆ ಸಣ್ಣ ಸಣ್ಣ ಅರಳುಗಳು ಕಣ್ಣಿಗೆ ಕಾಣಿಸಲಾರವು. ನಮಗೆ ನಮ್ಮ ಕೆಲಸವನ್ನು ಮಾಡಲು ಬಿಡು ಎಂದು ಅಳಿಲಿಗೆ ಹೇಳುತ್ತೆ. ಈ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಅಳಿಲು ಶಾಂತವಾಗಿ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡಲು ಮುಂದುವರಿಸ್ತದೆ. ಆದರೂ ಅಳಿಲು ತನ್ನ ಕೆಲಸವನ್ನು ಮಾಡ್ತಾನೆ ಇದೆಯಲ್ಲ ಅಂತ ಕೋಪಗೊಂಡ ವಾನರ ಪಡೆಯಲ್ಲಿದ್ದಂತಹ ಮಂಗವೊಂದು ಅಳಿಲನ್ನು ಹಿಡಿದು ಅಳಿಲನ್ನು ಕಡಲ ತಡೆಯಿಂದ ಅಳಿಲನ್ನು ದೂರಕ್ಕೆ ಬಿಸಾಡುತ್ತದೆ. ಇದನ್ನೆಲ್ಲ ಗಮನಿಸಿದಂತಹ ಶ್ರೀರಾಮ ಅಳಿಲು ನೆಲದ ಮೇಲೆ ಬೀಳುವುದಕ್ಕಿಂತ ಮೊದಲೇ ಅದನ್ನು ರಾಮ ಕೈಯಲ್ಲಿ ಹಿಡಿದುಕೊಳ್ತಾನೆ. ಆಗ ರಾಮನು ವಾನರನನ್ನು ಉದ್ದೇಶಿಸಿ, ವಾನರೇ, ನೀವಂತೂ ಧೀರರು, ಶೂರರು, ಬಲಶಾಲಿಯಾಗಿದ್ದೀರಾ. ಈ ಬೃಹದಾಕಾರದ ಬಂಡೆಗಳನ್ನು ಬೆಟ್ಟ ಗುಡ್ಡಗಳಿಂದ ತಂದು ಅಂದರೆ ಸಾಗರಕ್ಕೆ ಹಾಕುವುದರ ಮೂಲಕ ಅದ್ಭುತ ಕೆಲಸವನ್ನೇ ಮಾಡ್ತಾ ಇದ್ದೀರಾ. ಈ ಪುಟ್ಟ ಅಳಿಲು ಹಾಗೂ ಇತರ ಕೆಲವು ಸಣ್ಣ ಸಣ್ಣ ಜೀವಿಗಳು ಹೊತ್ತು ತರುತ್ತಿರುವ ಈ ಸಣ್ಣ ಅರಳುಗಳೇ ನೀವು ತರುತ್ತಿದ್ದಂತಹ ದೊಡ್ಡ ದೊಡ್ಡ ಬಂಡೆಗಳ ನಡುವಿನ ಖಾಲಿ ಜಾಗಗಳನ್ನು ತುಂಬುತ್ತಿರುವುದು. ಇಡೀ ನಿರ್ಮಾಣವನ್ನು ಸಮರ್ಪಕವಾಗಿ ಬಂಧಿಸಿಟ್ಟು ಅದನ್ನು ಬಲಯುತನ್ನಾಗಿ ಸುತ್ತಿದೆ ಎಂಬುದನ್ನು ನೀವು ಮರೆತಿರುವಿರಾ? ಇಷ್ಟಾದರೂ ಸಹ ನೀವು ಈ ಪುಟ್ಟ ಜೀವಿಯನ್ನು ಮನಬಂದಂತೆ ಗದರಿಸಿದ್ದು ಮಾತ್ರವಲ್ಲದೆ ಅದನ್ನು ಕೋಪದಿಂದ ದೂರ ಎಸೆದಿರುವಿರಿ ಎಂದು ಶ್ರೀರಾಮನು ವಾನರ ಪಡೆಗೆ ಹೇಳ್ತಾನೆ. ಶ್ರೀರಾಮಚಂದ್ರನ್ ಈ ಮಾತನ್ನು ಆಲಿಸಿದಂಥ ವಾನರ ಸೇವೆ ನಾಚಿಕೆಯಿಂದ ತಲೆ ತಗ್ಗಿಸ್ತಾರೆ. ರಾಮನು ವಾನರಿಗೆ, ಯಾವಾಗಲೂ ನೆನಪಿಟ್ಕೊಳ್ಳಿ, ಎಷ್ಟೇ ಚಿಕ್ಕದಾಗಿರಲಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಮಾನಾಗಿ ಮಹತ್ತರವಾದದ್ದೇ ಆಗಿರ್ತದೆ.
ನಂತರ ರಾಮನು ಅಳಿಲಿನ ಹತ್ರ ಹೋಗಿ ಪ್ರೀತಿಯಿಂದ ಹೀಗೆ ಹೇಳ್ತಾನೆ, ನನ್ನ ಒಲವಿನ ಅಳಿಲೆ, ನನ್ನ ಸೇನೆಯಿಂದ ನಿನಗಾದ ನೋವಿಗೆ ನಾನು ಕ್ಷಮೆಯಾಚಿಸ್ತೇನೆ. ನನಗಾಗಿ ನೀನು ಮಾಡಿದಂಥ ಉಪಕಾರಕ್ಕೆ ಧನ್ಯವಾದಗಳು. ದಯವಿಟ್ಟು ನೀನು ನಿನ್ನ ಸೇವೆಯನ್ನು ಸಂತೋಷದಿಂದ ಮುಂದುವರಿಸು ಎಂದು ಹೇಳುತ್ತೆ. ರಾಮನು ತನ್ನ ಬೆರಳುಗಳಿಂದ ಅಳಿಲಿನ ಬೆನ್ನನ್ನು ಸ್ಪರ್ಶಿಸಿದ ಜಾಗದಲ್ಲಿ 3 ಸುಂದರವಾದ ಗೆರೆ ಮೂಡುತ್ತದೆ. ಇಂದಿಗೂ ಕೂಡ ಅಳಿಲಿನ ಬೆನ್ನಿನ ಮೇಲೆ 3 ಗೆರೆಗಳನ್ನು ನಾವು ಕಾಣ್ಬೋದು. ಇದು ರಾಮಾಯಣದಲ್ಲಿ ಪ್ರಾಣಿಗಳಿಗೆ ಮಹತ್ವವನ್ನು ನೀಡಿದಂಥ ಒಂದು ಅದ್ಭುತ ಕತೆ. ಈ ಕತೆ ಇಷ್ಟ ಆಗಿದ್ದರೆ ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.